ಒಂದು ಸಣ್ಣ ಗ್ರಾಮದಲ್ಲಿ ರವಿ ಅನ್ನೋ ಹುಡುಗ ರಾತ್ರಿ ಹೊತ್ತು ಓದಿ ಕುಳಿತುಕೊಂಡಿದ್ದ. ಅಚಾನಕ್ ಅವನ ಹತ್ತಿರದ ಹಳೆಯ ಕಿಟಕಿಯಿಂದ ಚಳಿಗಾಳಿ ಬಂತು. ಕಿಟಕಿಯ ಗಾಜಿನ ಮೇಲೆ ಐ ಆಮ್ ಹಿಯರ್ ಅಂದು ಬರೆಯಲ್ಪಟ್ಟ. ರವಿ ಬೆಚ್ಚಿಬಿದ್ದ. ಅವನು ಹೊರಗೆ ನೋಡಿದ. ಯಾರೂ ಇರಲಿಲ್ಲ. ಆದರೆ ಕಿಟಕಿಯ ಹಿಂಭಾಗದಲ್ಲಿ ಕೆಂಪು ಕಣ್ಣುಗಳೊಂದಿಗೆ ಒಬ್ಬ ಡೆವಿಲ್ ನಿಂತಿದ್ದ. ಆ ಡೆವಿಲ್ನ ಕಣ್ಣು ರವಿಯ ಕಡೆ ನೋಡಿದಾಗ ಅವನ ಪುಸ್ತಕಗಳ ಪುಟಗಳು ಸ್ವತಃ ತಿರುಗಿಕೊಳ್ಳಲು ಶುರುವಾಯಿತು. ಬೆಳಕಿದ್ದ ಲ್ಯಾಂಪ್ ಒಡನೆಯೇ ಆಫ್ ಆಯಿತು. ರವಿ ಧೈರ್ಯ ಮಾಡಿಕೊಂಡು ಜೋರಾಗಿ ಕೇಳಿದ, ನೀನು ಯಾರು? ಅವನು ಮರುಜವಾಬು ಕೊಟ್ಟ, ನಾನು ನಿನ್ನೊಂದಿಗೆ ಓದುತ್ತಿದ್ದೇನೆ. ಆದರೆ ನನ್ನ ಅಂಕಿಗಳನ್ನು ನಾನು ಸಂಪೂರ್ಣ ಮಾಡಲು ಸಾಧ್ಯವಾಗಲಿಲ್ಲ. ಈಗ ನಿನ್ನ ಆತ್ಮ ಬೇಕು. ರವಿಯ ಕೈ ತಿರುಗಿ ಹಾಳಾದ ಪೆನ್ ಡೆವಿಲ್ನ ಕಣ್ಣು ಕಡೆ ಎಸಿದ. ಅದೆಷ್ಟು ಹೊತ್ತು ಡೆವಿಲ್ ನಕ್ಕ. ಆದರೆ ಆ ಪೆನ್ ಹೊಡೆದ ಕ್ಷಣ ಡೆವಿಲ್ ಹೊಗೆಯಾಗಿ ಮಾಯವಾಯಿತು. ಆದ್ರೂ ಕಥೆಯ ಕೊನೆಗೆ ಟೇಬಲ್ ಮೇಲೆ ರವಿಯ ಪುಸ್ತಕ ತೆರೆದಿತ್ತು. ಅದರ ಕೊನೆಯ ಪುಟದಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೆಯಲ್ಪಟ್ಟಿತ್ತು, ನೆಕ್ಸ್ಟ್ ಎಕ್ಸಾಮ್ ಐಲ್ ರಿಟರ್ನ್.